ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸ್ಯಾಂಡಲ್ವುಡ್ ಟಗರುಪುಟಿ ಮಾನ್ವಿತಾ ಕಾಮತ್ ಅವರು ಕಂಗಣ ಭಾಗ್ಯ ಕೂಡಿ ಬಂದಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಪ್ತಪದಿ ಇನ್ನ ಕೆಲವೇ ದಿನಗಳಲ್ಲಿ ಅವರು ತುಡಿತಾ ಇದ್ದಾರೆ. ಯಾರ ಅದೃಷ್ಟವಂತ ಹುಡುಗ ಅನ್ನೋದಕ್ಕೆ ಅವರೇ ಉತ್ತರವನ್ನ ಕೊಡ್ತಾರೆ. ಯಾಕಂದ್ರೆ ನಾವೇನೋ ಹೇಳೋದು ಅದೇನೋ ಆಗೋದು ಬೇಡ, ಅವರೇ ಹೇಳ್ತಾರೆ. ಸದ್ಯಕ್ಕೆ ಮಾನ್ವಿತಾ ಹಾಗೂ ಅವರ ಕುಟುಂಬ ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಮಾನ್ವಿತಾ ಅವರು ಹಾಗೂ ಅವರ ಅತ್ತೆ ಶಾಲಿನಿ ಹಾಗೂ ಅವರ ಹುಡುಗ ಅರುಣ್ ಹಾಗೂ ಅವರ ಮಾವ ಸಹ ಇಲ್ಲಿದ್ದಾರೆ. ಮಾನ್ವಿತಾ ಅವರೇ, ಮೊದಲೇದಾಗಿ ಈ ಕುಟುಂಬ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ನಮಗೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಜೊತೆಗೆ ಈ ಒಂದು ಮದುವೆ ಹುಡುಗ ನಿಮ್ಗೊಂದು ಪರ್ಸನಲ್ ಕಾಂಪ್ಲಿಮೆಂಟ್. ಐ ಲವ್ ಯೋರ್ ಹೇರ್ ಡು, ತುಂಬಾ ಚೆನ್ನಾಗಿದೆ. ಕಲರ್ ಅಂಡ್ ಹೋಲ್ ಥಿಂಗ್, ಯು ಲುಕ್ ಅಮೇಸಿಂಗ್ ವಿತ್ ದ ಹೋಲ್ ಔಟ್ಲುಕ್. ಇನ್ನೊಂದು ನಮ್ಮ ಫ್ಯಾಮಿಲಿ ಬಗ್ಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗತ್ತೆ ಪೈ ಪರಿವಾರ್ಗೆ ಎಂಟ್ರಿ ಕೊಟ್ಟಿರೋದು. ಅವ್ರ ಹತ್ರ ಆಲ್ರೆಡಿ ನೀವು ಮಾತಾಡಿದ್ದೀರಾ, ನಿಮ್ಗೆ ಗೊತ್ತಾಗಿರುತ್ತೆ ಒಂದು ಎನರ್ಜಿ ಲೆವೆಲ್ ಯಾವ ಥರ ಇದೆ ಅಂತ. ನಾವು 4 ಜನ ಒಟ್ಟಿಗೆ ಇದ್ದಾಗ ಒಬ್ರೊಬ್ರು ಕಾಲು ಎಳ್ಕೊಂಡು ತಮಾಷೆ ಮಾಡಿಕೊಂಡು ಸೊ ತುಂಬ ಜೋವಿಯಲ್ ಆಗಿರ್ತೀವಿ. ಸೊ ಆ ಒಂದು ಒಳ್ಳೆ ಫ್ಯಾಮಿಲಿ ವೈಬ್ ಇರೋದ್ರಿಂದ ಐ ಆಮ್ ಆನ್ ಕ್ಲೌಡ್ 9 ರೈಟ್ ನಾವು. ದಂತದ್ ಬಿಡು ಗೊಂಬೆ ಅಂತ ಹುಡುಗಿ ಸಿಕ್ಬಿಡಿದೆ ನಿಮ್ ಮನೆಗೆ. ನಿಮ್ ಹುಡುಗಂತೂ ಫುಲ್ಲು ಹಬ್ಬ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಪರ್ಫೆಕ್ಟ್ ಹುಡುಗಿ ಯಾವ ರೀತಿ ಇರ್ಬೇಕು, ಒಂದು ಸೆಲೆಬ್ರಿಟಿ ಆಗ್ಬಿಟ್ಟು ಹೇಗ್ ನಡ್ಕೋಬೇಕು ಒಬ್ರ ಜೊತೆ ಅನ್ನೋಂಥದ್ದು, ಜೊತೆಗೆ ತಾಳ್ಮೆ ಅನ್ನೋದು ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂತದ್ದು ನಿಮಗೆ. ಮಾನ್ವಿತಾ ಅಂದ್ರೆ ನಿಮ್ಮ ಕಣ್ಣಿಗೆ ಬರೋಂತ ಮೊದಲೇ ದೃಶ್ಯ ಏನು? ನನಗೆ ಅವಳದು ಬೋಲ್ಡ್ನೆಸ್ಸು ಇಷ್ಟ ಆಯ್ತು. ಯಾಕಂದ್ರೆ ಅಪ್ಪ ಅಮ್ಮ ಯಾರು ಇಲ್ದೇನೆ ಎಲ್ಲ ಅವಳೊಬ್ಳೇನೆ ಒಂದು ಹೆಚ್ಚು ಕಡಿಮೆ ಒಂದು 7-8 ತಿಂಗಳಿಂದ ಎಲ್ಲ ಅವಳೊಬ್ಳೆ ಮಾಡ್ತಾ ಇದ್ದಾಳೆ. ಅವಳ ಏಜಲ್ಲಿ ನಾನು ಇದೇ ಕೆಲಸ ಮಾಡ್ತಾ ಇದ್ದೆ. ಇನ್ನು ಕೆಲವು ಅವಳದು ನಂದು ನೇಚರು ಸೇಮ್ ಇದೆ, ಅದು ಇಲ್ಲಿ ಹೇಳಕ್ಕಾಗಲ್ಲ ನಾನು. ಬಟ್ ಕೆಲವು ಸರಿ ಅವಳ ಹತ್ರ ಎಲ್ಲ ಮಾತಾಡ್ತಾ ಸುಮಾರು ನಾನು ಏನ್ರಿ ನಮ್ಮ ಮನೆಯವ್ರ ಹತ್ರ ಮಾತಾಡ್ತಿದ್ನೋ ಅವಳು ಅರುಣ್ ಹತ್ರ ಅದೇ ಮಾತನ್ನ ಆಡಿದಾಳೆ ಸುಮಾರು ಸರಿ. ಅರುಣ್ ಅವರೇ ನಮಸ್ತೆ ನಿಮಗೆ. ಫಸ್ಟ್ ಆಫ್ ಆಲ್ ಸರ್, ನಿಮ್ಮ ಬಗ್ಗೆ ನೀವು ಹೇಳೋದಾದ್ರೆ ಏನ್ ಮಾಡ್ತಾ ಇದ್ದೀರಾ? ನಾನು ಇಂಜಿನಿಯರ್. ಸೊ ಈಗ ಕರೆಂಟ್ಲಿ ನಾನು ಒಂದು ಮ್ಯೂಸಿಕ್ ಟೆಕ್ ಕಂಪನಿ Beat01.ai ಅನ್ನೋ ಕಂಪನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಮಿಂತ್ರಲ್ಲಿ ಒಂದು 8 ವರ್ಷ ಕೆಲಸ ಮಾಡಿದ್ದೀನಿ. ಸೊ IT ಫೀಲ್ಡಲ್ಲಿ ನಂದು ಎಕ್ಸ್ಪೀರಿಯನ್ಸ್ ಇರೋದು. ಆದರೆ ಸೈಡಲ್ಲಿ ನಾನು ಒಂದು 10 ವರ್ಷದಿಂದ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಮಿಕ್ಸಿಂಗ್, ಮಾಸ್ಟರಿಂಗು, ಸೌಂಡ್ ಡಿಸೈನ್ ಅದರಲ್ಲೆಲ್ಲ ಆಸಕ್ತಿ ಇದೆ. ಸೊ ಸೈಡಲ್ಲಿ ಮ್ಯೂಸಿಕ್ ಮಾಡ್ತಾ ಇದ್ದೀನಿ. ನಿಮ್ಮ ತಾಯಿ ಹೇಳಿದ್ರು ಮದುವೆ ಪ್ರಪೋಸಲ್ ತಗೊಂಡ್ ಬರ್ತಾ ಇದ್ವಿ, ಸ್ವಲ್ಪ ಹಿಂದೆ ಇಟ್ಟು ಹಾಕ್ತಾ ಇದ್ರು ಅನ್ನೋಂಥದ್ದು ಯಾಕೆ? ಅಂದ್ರೆ ನಂಗೆ ಯಾವಾಗ್ಲೂ ತುಂಬಾ ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋದಿತ್ತು. ಪ್ಲಸ್ ನಂಗೆ ಒಂದು ಪರ್ಸನಲ್ ಸ್ಪೇಸ್ ಅನ್ನೋದು ತುಂಬಾ ಬೇಕು ನಂಗೆ. ಅಂದ್ರೆ ಈಗ ಮ್ಯೂಸಿಕ್ ಮಾಡೋದಕ್ಲಿ ಯಾವ್ದಕ್ಕೆ ಆದ್ರೂ ನಂಗೆ ಒಂದು ಪರ್ಸನಲ್ ನಂಗೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ತುಂಬಾ ಜನರ ಜೊತೆ ಎಲ್ಲ ಇದ್ದು ಕೆಲಸ ಮಾಡಕ್ ಆಗಲ್ಲ. ನಂಗೆ ಒಬ್ನೇ ಇದ್ರೇನೆ ನಂಗೆ ಜಾಸ್ತಿ ನನ್ನ ತಲೆ ಓಡೋದು. ತುಂಬಾ ಜನ ಇದ್ರೆ ನನ್ನ ತಲೆ ಓಡಲ್ಲ. ಸೊ ನಂಗೆ ಅದರಿಂದ ನಂಗೆ ಯಾವಾಗ್ಲೂ ಅದೊಂದು ಭಯ ಇತ್ತು. ಈಗ ಯಾರದಾದ್ರೂ ಮದ್ವೆ ಆದ್ರೆ ಆ ಪರ್ಸನಲ್ ಸ್ಪೇಸ್ ಹೋಗುತ್ತೆ ಅನ್ನೋದು. ಬಟ್ ಮೀಟ್ ಮಾಡ್ಮೇಲೆ ಇಬ್ರದ್ದು ಸೇಮ್ ಇಂಟ್ರೆಸ್ಟ್, ಸೇಮ್ ತುಂಬಾ ಇದರಲ್ಲಿ ಕಾಮನ್ ಇಂಟ್ರೆಸ್ಟ್ ಇರೋದ್ರಿಂದ ಅದು ವರ್ಕೌಟ್ ಆಯ್ತು. ಮದುವೆ ಆದ್ಮೇಲೆ ಎಲ್ಲೆಲ್ಲಿ ಸುತ್ತಾಡ್ಬೇಕು ಅಂತ ಈಗಾಗ್ಲೇ ಬ್ಲೂ ಪ್ರಿಂಟ್ ಹಾಕೊಂಡಿದೀರಾ ಇಬ್ರು? ನಮ್ಮ ದೇಶ ಸುತ್ತಬೇಕು, ಫಸ್ಟ್ ಭಾರತ ಸುತ್ತಬೇಕು. ಒಂದಂದ್ರೆ ನಮ್ಮ ಮೇಷ್ಟ್ರು ನಾಗತಿ ಹೇಳಿ ಅವರು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೈಮಲ್ಲಿ ತುಂಬ ಒಳ್ಳೊಳ್ಳೆ ಜಾಗಗಳನ್ನ ತೋರಿಸಿದ್ರು ನಮಗೆ. ನನಗೂ ನಮ್ಮ ತಾಯಿ ನಾವು ಒಟ್ಟಿಗೆ ಹೋಗಿ ಅಮೃತ್ಸರ್ ಅದು ಇದು ಎಲ್ಲ ನೋಡ್ಕೊಂಡು ಬಂದಿದ್ವಿ. ಕೆಲವೊಂದು ವಾಘಾ ಬಾರ್ಡರಿಂದ ಹಿಡಿದು ಕೆಲವೊಂದು ನೋಡದೇ ಇರೋವಂಥ ಜಾಗ ನಮ್ಮ ಭಾರತನ ಚೆನ್ನಾಗಿ ನೋಡಬೇಕು ಅಂತ ಅವ್ರು ನೋಡಿದ್ದಾರೆ ಆಲ್ರೆಡಿ. ಅದಾದ್ಮೇಲೆ ವಿದೇಶ ಹೇಗೋ ನಾನು ಸುತ್ತಿದ್ದೀನಿ, ಅವರು ಸುತ್ತಿದ್ದಾರೆ. ಬಟ್ ಕೆಲವೊಂದೆಲ್ಲ ಜಾಗಗಳು ಐಕಾನಿಕ್, ಕೆಲವೊಂದೆಲ್ಲ ರೋಮನ್ ಕಲ್ಚರ್ ಇರೋದು, ಗೋತಿಕ್ ಕಲ್ಚರ್ ಇರೋದು, ಈ ಥರದ್ದೆಲ್ಲ ಕೆಲವೊಂದೆಲ್ಲ ಹೋಗಿ ನೋಡಬೇಕು, ಆ ಥರ ಆಸಕ್ತಿಗಳಿದೆ. ನೀವು ಎಕ್ಸ್ಕ್ಲೂಸಿವ್ ಆಗಿ ಎಲ್ಲಾದ್ರೂ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ಬೇಕು, ನನಗೆ ಈ ಜಾಗ ಇಷ್ಟ, ಮಾನ್ವಿತಾ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ಎಲ್ಲಿ ಸರ್? ನಂಗೆ ಕಾಶ್ಮೀರ ಕರ್ಕೊಂಡು ಹೋಗ್ಬೇಕು ಅಂತ ತುಂಬಾ ಇಷ್ಟ ಇದೆ ಇಂಡಿಯಾಲಿ. ಅದು ಆ ಜಾಗ ನಾನು ನೋಡಿಲ್ಲ, ಆದ್ರೆ ಅಲ್ಲಿ ಹೋಗ್ಬೇಕು ಅನ್ನೋದು ತುಂಬಾ ಇದೆ. ಆ ಥರ ತುಂಬಾನೇ ಇದೆ ಆಕ್ಚುಲಿ. ಲಿಸ್ಟ್ ಜಪಾನ್ಗೆ ಹೋಗ್ಬೇಕಂತ ಆಸೆ ಇದೆ, ಯುರೋಪ್ ಸುತ್ತಬೇಕು ಅಂತ ಆಸೆ ಇದೆ, ತುಂಬಾ ಇದೆ. ಅಂದ್ರೆ ನಾವು ನೋಡೋದು ಇನ್ನೂ ತುಂಬಾನೇ ಬಾಕಿ ಇದೆ ಅಂತ ಹೇಳ್ತೀನಿ.